ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ, ಅವಮಾನ ಪಡ್ತಾ ಇದ್ದೀವಿ, ಮನೆಯಲ್ಲಿ ಯಜಮಾನರು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ, ಏನೋ ಕೆಲಸ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಮಕ್ಕಳು ಕೂಡ ಸರಿಯಾಗಿ ಮನೆಯನ್ನು ಅಂದರೆ ನಮ್ಮ ಕೆಲಸ ಅಂತಂದ್ಬಿಟ್ಟು ಅವರು ಅಂದ್ಕೊಳ್ಳೋದಿಲ್ಲ. ಒಬ್ಬರೇ ದುಡಿಬೇಕು, ಒಬ್ಬರೇ ಎಲ್ಲವನ್ನು ಅನುಸರಿಸ್ಕೊಂಡು ಹೋಗಬೇಕು, ಎಲ್ಲ ಕಷ್ಟಗಳು ಕೂಡ ಒಬ್ರಿಗೆ ಇದೆ, ನಾವು ಯಾರ ಹತ್ರ ಕೂಡ ನಮ್ಮ ತೊಂದರೆಯನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾವು ಎಷ್ಟೋ ಸಾರಿ ನಮ್ಮ ಮನಸ್ಸಲ್ಲಿ ಪರ್ವತದಷ್ಟು ಕಷ್ಟಗಳನ್ನು ಇಟ್ಕೊಂಡಿರ್ತೀವಿ. ನಮ್ಮ ಮನಸ್ಸೇ ಒಡೆದೋಗಿರುತ್ತೆ, ಅಷ್ಟು ದುಃಖ ದುಮ್ಮಾನ ಇರುತ್ತೆ, ಮನೆಯಲ್ಲಿ ಬಡತನ ಕಾಡ್ತಾ ಇರುತ್ತೆ. ಸ್ನೇಹಿತರೆ, ಅಂತಹವರು ಈಸಿಯಾಗಿ ಸುಲಭ ವಿಧಾನದಲ್ಲಿ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು ಸ್ನೇಹಿತರೆ. ಏಕೆಂದರೆ ಇದನ್ನೆಲ್ಲವೂ ಕೂಡ ಮನುಷ್ಯರೇ ಅಂದರೆ ನಮ್ಮ ಹಿರಿಯರು ಮಾಡಿ ಅದರಿಂದ ತುಂಬ ನೆಮ್ಮದಿಯನ್ನು ಕಂಡುಕೊಂಡು ಅವರು ಏನು ಕೇಳ್ಕೊಂಡಿರ್ತಾರೋ ಆ ಕೋರಿಕೆಗಳನ್ನು, ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ಬಡತನವನ್ನು, ದರಿದ್ರವನ್ನು ದೂರ ಮಾಡುವಂಥ ಪರಿಹಾರಗಳು ಇದಾಗಿರೋದ್ರಿಂದ ಇದನ್ನು ಕೂಡ ನಾವು ನಂಬಿಕೆ ಇಟ್ಟು ನಮ್ಮ ಕೈಯಾರ ನಾವು ಮಾಡ್ತಾ ಇರ್ತೀವಲ್ವ. ನೋಡಿ, ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಾವು ಯಾವುದ್ರ ಮೇಲೆ ಇಡ್ತೀವಿ, ಎಷ್ಟು ಇಡ್ತೀವಿ ಅನ್ನೋದು ಬಹಳ ಮುಖ್ಯ ಇದರಲ್ಲಿ. ಅದಕ್ಕೆ ನಾವು 1 ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ. ಯಾಕಂದರೆ ಎಲ್ರಿಗೂ ಕೂಡ ದುಡ್ಡಿರೋದಿಲ್ಲ. ದುಡ್ಡಿರುವಂಥವರು ದೊಡ್ಡ ದೊಡ್ಡ ಪೂಜೆ ಪರಿಹಾರಗಳನ್ನು ಹುಡುಕೊಂಡು ಹೋಗ್ತಾರೆ. ಆದರೆ ಸಾಧಾರಣವಾಗಿ ಜೀವನ ಮಾಡುವಂಥವ್ರಿಗೆ ಆಗೋದಿಲ್ಲ. ಆದರೆ ಭಗವಂತನನ್ನು ನಂಬಿ ನಾವು ಮಾಡುವಂಥ ಪರಿಹಾರಗಳು ನಮಗೆ ಕೈ ಹಿಡಿಯುತ್ತೆ. ಏಕೆಂದರೆ ಈ ತುಳಸಿ ದೇವಿ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ಶ್ರೀ ಮಹಾವಿಷ್ಣು ಕಲಿಯುಗದ ಭಗವಂತನು. ಸ್ನೇಹಿತರೆ, ಏನೇ ಸಾಲ ಇದ್ದರೂ, ನಿಮಗೆ 1000ದ ಸಾಲ, ಲಕ್ಷದ ಸಾಲ, ಕೋಟಿಗಳ ಸಾಲ, ಎಷ್ಟೋ ಅವರವರ ಒಂದು ಜೀವನದಲ್ಲಿ ಏನು ಕಷ್ಟಗಳಿರುತ್ತೋ ಅದರ ಮೇಲೆ ಅವರ ಕಷ್ಟಕ್ಕನುಗುಣವಾಗಿ ಅಥವಾ ಶಕ್ತಿಗನುಗುಣವಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಅದನ್ನು ತೀರಿಸ್ಕೊಳ್ಳುವಂಥ ಮಾರ್ಗಗಳು ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಕುಗ್ಗೋಗ್ಬಿಡ್ತೀವಿ, ಜಗಳ ಮಾಡ್ತೀವಿ ಮನೆಯಲ್ಲಿ. ನಮಗೆ ನೂರಾರು ಕಷ್ಟಗಳಿದೆ, ಸಾಲ ಮಾಡ್ಕೊಂಡಿದ್ದೀವಿ, ನಮ್ಗೆ ಕಾಯಿಲೆ ಬಂದಿದೆ, ಇದು ಅದು ಅಂತಂದ್ಬಿಟ್ಟು ಒಂದ್ರ ಮೇಲೆ ಹತ್ತು ಅಂತಂದ್ಬಿಟ್ಟು ನಾವು ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಮಾಡಿ ಮನಸ್ತಾಪಗಳು ಮಾಡಿಕೊಂಡು ಸರಿಯಾಗಿ ನಮಗೆ ಆ ಸ್ಪಷ್ಟತೆ ಅನ್ನೋದು ಗೊತ್ತಾಗೋದಿಲ್ಲ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಸಮಾಧಾನವಾಗಿ ಮನಸ್ಸನ್ನು ಇಟ್ಕೊಂಡಿರ್ತಾರೋ, ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೋ, ಅವ್ರಿಗೆ ಕಷ್ಟ ಎಷ್ಟೇ ಇರಲಿ ಅದನ್ನು ಸರಿ ತೂಗಿಸ್ಕೊಂಡು ಯಾವ ರೀತಿ ನಾವು ನಿಭಾಯಿಸಿದ್ರೆ ನಮ್ಮ ಕಷ್ಟಗಳು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಸಮಾಧಾನದಿಂದ ನಾವು ಒಂದು 10 ನಿಮಿಷ ಆ ಕಷ್ಟ, ಕೋಪ, ಆ ದರಿದ್ರ, ದುಗುಡ ಅಂತ ಏನು ತುಂಬಿಸ್ಕೊಂಡಿರ್ತೀವಿ ನೋಡಿ, ಅದನ್ನೊಂದು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಒಂದು ಕಡೆ ಇಟ್ಟು ನಮ್ಮ ಮನಸ್ಸನ್ನು ಏನಾದರೂ ನಾವು ತಿಳಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಸ್ಪಷ್ಟತೆ ಅನ್ನೋದು ಗೊತ್ತಾಗುತ್ತೆ. ಈ ಕಷ್ಟಕ್ಕೆ ಈ ಪರಿಹಾರ ಅನ್ನೋದು ನಮಗೇನೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಆ ರೀತಿ ಮಾರ್ಗವನ್ನು ತೋರಿಸ್ಕೊಡುತ್ತೆ. ತುಳಸಿ ದೇವಿ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ತುಂಬ ಶುದ್ಧವಾಗಿರುವಂಥ ಗಾಳಿಯನ್ನು ನಮಗೆ ಕೊಡುತ್ತೆ. ಉತ್ತಮವಾದ ಆಲೋಚನೆಯನ್ನು ನಾವು ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡುತ್ತೆ. ನಮ್ಮ ಮನೆ ಒಳಗಡೆ ಸಕಾರಾತ್ಮಕವಾಗಿರುವಂಥದ್ದನ್ನು ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಮನೆ ಒಳಗಡೆ ಎಲ್ಲವೂ ಕೂಡ ಒಳ್ಳೆಯದೇ ಬರುತ್ತೆ. ಅಂದರೆ ಕೆಟ್ಟದ್ದು ಬರೋದಕ್ಕೆ ತುಳಸಿ ಗಿಡ ಬಿಡೋದಿಲ್ಲ. ಮುಖ್ಯವಾಗಿ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವರ ಮನೆ ಹತ್ರ ಒಂದು ಶುದ್ಧವಾದ ಗಾಳಿ ಕೂಡ ಇರುತ್ತೆ. ಹಾಗೂ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿ ಇರುತ್ತೆ. ನೆಗೆಟಿವ್ ಎನರ್ಜಿ ಕಡಿಮೆ ಇರುತ್ತೆ ಅಂತಹವರ ಮನೆ ಹತ್ರ, ಮನೆಯಲ್ಲಿ ಮನುಷ್ಯನಿಗೆ ಎಲ್ಲವೂ ಕೂಡ ಸ್ನೇಹಿತರೆ. ಅದಕ್ಕೆ ಪ್ರತಿನಿತ್ಯ ನಮಗೆ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಸಿಗಬೇಕು, ಹಾಗೂ ನಮ್ಮ ಕೋರಿಕೆಗಳು ನೆರವೇರಬೇಕು, ನಮ್ಮ ಕಷ್ಟಗಳು ತೀರಬೇಕು, ಈ ಥರ ಕೇಳ್ಕೊಳ್ತೀವಲ್ವ. ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಸಮಯ ಇದೆ ನಮಗೆ
ಅನ್ನುವಂಥವರಾದರೆ ಮಾಡ್ಕೊಳ್ಬಹುದು. ಸಮಯ ಇಲ್ಲ, ಬೆಳಗ್ಗೆನೇ ಓಡಬೇಕು ಮತ್ತು ರಾತ್ರಿ ಬರ್ತೀವಿ, ಮತ್ತೆ ರಾತ್ರಿ ಮನೆಯಲ್ಲಿ ಕೆಲಸ ಇದೆಲ್ಲವೂ ಇದ್ದಾಗ ಸಾಧ್ಯ ಆಗೋದಿಲ್ಲ. ಆದರೆ ನಮಗೆ ಭಗವಂತನಲ್ಲಿ ನಂಬಿಕೆ ಇದೆ ಅನ್ನುವಂಥವರು ಈ ಪರಿಹಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಗಾಜಿನ ಲೋಟ ತಗೊಂಡು ಒಂದಷ್ಟು ನೀರನ್ನು ತಗೊಳ್ಳಿ, ಚೆನ್ನಾಗಿರುವಂಥದ್ದನ್ನು ತಗೊಳ್ಬೇಕು. ಈ ತಗೊಂಡಿದ್ದೆ ಒಂದು ಚಿಕ್ಕ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಸ್ನೇಹಿತರೆ. ತುಳಸಿ ಗಿಡದ ಹತ್ತಿರ ನಾವು ತುಪ್ಪದ ದೀಪ ಹಚ್ಚಿದಾಗ, ತುಪ್ಪದಿಂದ ಮಾಡಿದ ಪರಿಹಾರ ಮಾಡಿಕೊಂಡಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಕುಂಕುಮವನ್ನು ಒಂದು ಚಿಕ್ಕ ಸ್ಪೂನಷ್ಟು ಹಾಕ್ಕೊಳ್ಳಿ. ಇನ್ನು ಧನಿಯಾ ಬಂದು ನಮ್ಮ ಮನೆಯಲ್ಲಿರುವಂಥ ಧನವನ್ನು ಡಬಲ್ ಮಾಡುತ್ತೆ, ಧನಾಕರ್ಷಣೆ ಆಗುತ್ತೆ. ಲಕ್ಷ್ಮೀದೇವಿಯ ಮತ್ತೊಂದು ರೂಪ ಅಂತ ಹೇಳಬಹುದು. ಲಕ್ಷ್ಮೀದೇವಿಯನ್ನು ನಾವು ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸು ತಾಯಿ ಅಂತ ಕೇಳ್ಕೊಳ್ಳೋದಕ್ಕೆ ಧನಿಯಾ ಕಾಳು ಸಹಾಯ ಮಾಡುತ್ತೆ. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು, ಲಕ್ಷ್ಮೀದೇವಿಯ ಜೊತೆ ಬಂದಿರುವಂಥದ್ದು. ಕಲ್ಲುಪ್ಪು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಸರಾಗವಾಗಿ ದುಡ್ಡು ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ. ಇದನ್ನು ಇಷ್ಟು ವಸ್ತುಗಳನ್ನು ನೀವು ಈ ನೀರಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಸಂಜೆ 7 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಮೇಲೆ ತುಳಸಿ ಗಿಡವನ್ನು ನಾವು ಮುಟ್ಟೋದಿಲ್ಲ, ಮಾಡಿಕೊಳ್ಳಬಾರ್ದು. ಅಷ್ಟರ ಒಳಗಡೆ ಇದನ್ನೆಲ್ಲವೂ ರೆಡಿ ಮಾಡ್ಕೊಂಡಿದ್ದೆ. ನೀವು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡಿರ್ತೀವಿ, ನಾವು ಕೆಲಸಕ್ಕೆ ಹೋಗಿ ಬಂದಿರ್ತೀವಿ, ಮತ್ತೆ ಸ್ನಾನ ಮಾಡಬೇಕಾ ಅನ್ನುವಂಥದ್ದು ಇರುತ್ತೆ. ಆ ಥರ ಏನೂ ಇಲ್ಲ. ಬೆಳಗ್ಗೆ ಮಾಡ್ಕೊಂಡಿದ್ರೆ ಸಂಜೆ ಬಂದು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ. ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡದ ಹತ್ರ ಈ ಥರ ಪರಿಹಾರವನ್ನು ರೆಡಿ ಮಾಡ್ಕೊಂಡಿದ್ದೆ. ಮುಖ್ಯವಾಗಿ ನಾವು ಬುಡದ ಹತ್ರ ಹಾಕಬಾರ್ದು, ತುಳಸಿ ಎಲೆಗಳ ಮೇಲೆ, ಅಂದರೆ ನಾವು ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಮಾಡ್ತಾ ಒಂದೊಂದೇ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ. ನಿಮಗೆ ಪ್ರದಕ್ಷಿಣೆ ಹಾಕುವಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಪ್ರದಕ್ಷಿಣೆ ಹಾಕಿ ಆ ಜಾಗದಲ್ಲಿ ಕೂತ್ಕೊಂಡು ತುಳಸಿ ದೇವಿ ಹತ್ರ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳ್ಕೊಳ್ಳಿ. ಈ ರೀತಿ ಹಣಕಾಸಿನ ಸಮಸ್ಯೆ ಇದೆ, ನಮಗೆ ಮಕ್ಕಳು ನಮ್ಮ ಮಾತು ಕೇಳಬೇಕು, ನಮ್ಮ ಯಜಮಾನ್ರು ನಮ್ಮ ಮಾತು ಕೇಳಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ನಮಗೆ ಕೆಲಸ ಸಿಗಬೇಕು, ನಾವು ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಈ ಥರ ನಿಮ್ಗೆ ಏನು ಇರುತ್ತೆ ನೋಡಿ, ಅದನ್ನು ಕೇಳಿಕೊಂಡು ಮನೆ ಕಟ್ಟೋದಿದ್ದರೆ ಏನು ಬೇಕಾದರೂ ಕೇಳ್ಕೊಳ್ಬಹುದು ಸ್ನೇಹಿತರೆ. ಕೇಳಿಕೊಂಡು ಇದನ್ನು ಗಿಡದ ಮೇಲೆ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಈ ಶಕ್ತಿದಾಯಕವಾದ ನೀರನ್ನು ನಾವು ತುಳಸಿ ಮಾತೆಗೆ ಅರ್ಪಿಸ್ತೀವಿ ನೋಡಿ. ಆಗ ಆ ತಾಯಿ ಸಂತೃಪ್ತಿಗೊಂಡು ನಮ್ಮ ಕಷ್ಟಗಳನ್ನು ಕಳೆದು ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ತಾಂಡವವಾಡ್ತಾಳೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ, ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.